ಗದಗ ಜಿಲ್ಲೆ ರೋಣ ತಾಲೂಕು ಪಿಡಿಒ ಅಧಿಕಾರಿ 46 ವರ್ಷದ ಮೊಕ್ತುಮ್ ಹುಸೇನ್ ನೇರಿಗೆ ಶರಣು. ಮೂಲತಃ ಧಾರವಾಡ ಜಿಲ್ಲೆಯವರು ಆಗಿದ್ದು ಕಳೆದ 2 ತಿಂಗಳ ಹಿಂದೆ ಅಷ್ಟೇ ಅಸುಟಿ ಹಾಗೂ ಕೋತವಾಳ ಗ್ರಾಮಕ್ಕೆ ಅಭಿವೃದ್ಧಿ ಅಧಿಕಾರಿಯಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ರು. ಗಂಡನ ಸಾವಿನ ಸುದ್ದಿ ಕೇಳಿ ಹೆಂಡತಿ ಅಳಲನ್ನ ತೋಡಿಕೊಂಡಿದ್ದಾರೆ. ಸಣ್ಣ ಸಣ್ಣ 3 ಗಂಡು ಮಕ್ಕಳು, ಅತ್ತೆ ಮಾವ ಯಾರೂ ಇಲ್ಲ. ನಾನು ಕೂಡ ಹಾರ್ಟ್ ಪೇಷಂಟ್. ನಾನು ಒಂದು ಹೆಣ್ಣಾಗಿ ಮುಂದಿನ ಜೀವನ ಹೇಗೆ ನಡೆಸಲಿ? ಡೆತ್ ನೋಟ್ನಲ್ಲಿ ಮಕ್ಕಳಿಗೆ ಏನು ಹೇಳಬೇಡ, ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳು, ಮಕ್ಕಳನ್ನ ಬಡಿಯೋದು ಹೊಡೆಯೋದು ಮಾಡಬೇಡ, ನನ್ನ ಸಾವಿಗೆ ಯಾರು ಕಾಣ್ರಲ್ಲ ಎಂದು ಬರೆದಿದ್ದಾರೆ. ಇಷ್ಟೆಲ್ಲ ಗೊತ್ತಿದ್ದು ಕೂಡ ನನ್ನ ಮೇಲೆ ಮಕ್ಕಳ ಮೇಲೆ ಅಪಾರ ಪ್ರೀತಿಯೇ ತೋರಿಸಿದ್ರು. ನನಗೆ ಯಾರು ಇನ್ನು ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಇನ್ನು ಗಂಡನಾದ 46 ವರ್ಷದ ಮುತ್ತುಮ್ ಹುಸೇನ್ ತಾವಲ್ ಸಾಬ್ ಗರ್ಡಿಗುಡ್ಡ ಇವರು ಸುಮಾರು 2 ತಿಂಗಳಿಂದ ಅಸೂಟಿ ಮತ್ತು ಕೋತವಾಳದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಮುತ್ತುಮ್ ಹುಸೇನ್ ಕರಡಿಗುಡ್ಡ ಇವರಿಗೆ ಈ ಹಿಂದೆ ರಸ್ತೆ ಅಪಘಾತವಾಗಿ ಬಲಗಡೆ ಕಾಲಿಗೆ ಬಹಳ ಪೆಟ್ಟು ಬಿದ್ದು ಬಲಗಾಲಿಗೆ ಪ್ಲೇಟ್ ಹಾಕಿಸಿದ್ರು. ಇದರಿಂದ ಮೆಟ್ಟಲು ಹತ್ತಲು ನಡೆದಾಡಲು ತೊಂದರೆಯಾಗಿತ್ತು. ಇದರಿಂದ ಗಂಡನಿಗೆ ಬಿಪಿ ಶುಗರ್ ಬಂದು ಅನಾರೋಗ್ಯಕ್ಕೆ ಒಳಗಾಗಿದ್ರು. ಕೆಲಸ ಮಾಡುವ ಸಮಯದಲ್ಲಿ ನೋವಿನಿಂದ ಬಳಲ್ತಾ ಇದ್ರು ಎಂದು ತಿಳಿಸಿದ್ದಾರೆ. ದಿನಾಂಕ 28/4/2026 ಮಧ್ಯಾಹ್ನ 3 ಗಂಟೆಯ ನಂತರದಿಂದ ಈ ದಿವಸ ಅಂದ್ರೆ ದಿನ 30/4/2026 ಮುಂಜಾನೆ 9 ಗಂಟೆಯ ನಡುವಿನ ಅವಧಿಯಲ್ಲಿ ಈ ಘಟನೆ ನಡೆದಿರಬಹುದು ಎಂದು ಹೇಳಲಾಗ್ತಾ ಇದೆ. ಮೊಕ್ತುಮ್ ಹುಸೇನ್ ಇವರು ತನಗೆ ಇದ್ದ ಅನಾರೋಗ್ಯದಿಂದ ತಾವು ಬಾಡಿಗೆ ಇರುವ ಅಬ್ದುಲ್ ಅಜೀಜ್ ಮೆಹರಾಬ್ ಸಾಬ್ ಎಂಡಿಕರ್ ಅವರ ಮನೆಯಲ್ಲಿ ಬೆಡ್ರೂಮಿನ ಫ್ಯಾನ್ಗೆ ನೇಣನ್ನ ಹಾಕಿಕೊಂಡು ಮರಣವನ್ನ ಹೊಂದಿದ್ದಾರೆ. ಮೃತರು ಸಾಯುವ ಮೊದಲು ತನ್ನ ನೈಟ್ ಪ್ಯಾಂಟ್ನ ಬಲಗಡೆಯ ಕಿಸೆಯಲ್ಲಿ ಒಂದು ಚೀಟಿ ಸಿಕ್ಕಿದ್ದು ಅದರಲ್ಲಿ ಆಸ್ಮಾ ಮೇರಿ ಪ್ಯಾರಿ ಜೀವಿ ಮೇರಾ ಬೇರ್ ದರ್ದ್ ಹೋಕೆ ಮುಜೆ ಬಹುತ್ ಲಕ್ಲಿಪ್ ಹೋರಿ ಮೈ ತುಮೆ ನಹಿ ಸಮझाया पाया मैं ये दुनिया छोड़कर जा रहा हूँ मेरे बच्चा को ख्याल रखना उनको नहीं मारना मेरी कुछ नौकरी मिलता है आप मेरी बच्चों के पालना कुछ पैसे आई तो उनके बच्चों को पालना मेरी कसम है मेरी बच्चों को कुछ कमी मत करना मेरी नौकरी के बारे में कुछ ना है तो दिब्बद मनी के पूछना मेरे से सबके तकलीफें आ रही है इसलिए मेरे बट्टे तुम्हें एक तरफ फेरे सब कुछ अच्छा होगा मेरे एक वजह से सबके तकलीफ आ रही है इसलिए मैं जा रहा हूँ खुदा हाफिज मेरा डेथ हार्ट अटैक से हुआ करके बोलो पाने बोल करके नेको बोलो मेरी नौकरी 4 पैसे में मिलते मेरे बच्चे के पालना उन्हें बड़ा करना खुद नौकरी के बारे में पूछना है तो दिब्बद मनी के पूछो ಅಂತ ಕನ್ನಡದಲ್ಲಿ ಬರೆದಿದ್ದು ಇರುತ್ತದೆ. ಈ ಅಕ್ಷರಗಳು ತನ್ನ ಗಂಡನು ಬರೆದಿದ್ದು ಇರುತ್ತವೆ ಎಂದು ಆಸ್ಮಾ ಒಪ್ಪಿಕೊಂಡಿದ್ದಾಳೆ. ಅವರು ಸಹ ನನ್ನ ಗಂಡನ ಸಾವಿನಲ್ಲಿ ನನಗೆ ಸಂಶಯ ಇದ್ದು ಸರಿಯಾದ ತನಿಖೆ ಕೈಗೊಳ್ಳುವಂತೆ ವಿನಂತಿಯ ಮಾಡಿದ್ದಾರೆ. ಘಟನೆಯ ಬಗ್ಗೆ ನಮ್ಮ ಮನೆಯ ಜನರೊಂದಿಗೆ ಮಾತನಾಡಿ ತಡವಾಗಿ ವರದಿಯನ್ನ ಕೊಟ್ಟಿದ್ದು ಮುಂದಿನ ಕ್ರಮ ಜರುಗಿಸಬೇಕು ಎಂದು ಮೃತಳು ಆಸ್ಮಾ ಬಾನ್ ಕೊಟ್ಟ ವರದಿಯಲ್ಲಿ ನಮೂದು ಇದ್ದು ಪ್ರಕರಣವನ್ನ ತನಿಖೆಗೆ ಪೊಲೀಸರು ಕೈಗೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್ ರುದ್ರಪ್ಪ ಹೆಬ್ಬಳ್ಳಿ, NPS TV4 ರೋಣ.